ತಪ್ಪಾಗಿರುವಂತಹ ಪ್ರಶ್ನೆಗೆ, ಏನು ಸರ್ಕಾರದಿಂದನೇ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪಾಗಿರುವಂತಹ ಪ್ರಶ್ನೆಗಳಿಗೆ ಕೃಪಾಂಕ ಸಿಗುತ್ತಾ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅನ್ನುವಂಥ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಇತ್ತು. ಅದಕ್ಕೆ ಈ ಬಾರಿ ನೋಟಿಫಿಕೇಶನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ ಕೇಸ್ ನಮ್ಮ TETಯಲ್ಲಿ ಯಾವುದಾದ್ರೂ ಕ್ವಶನ್ಗಳು ತಪ್ಪಾಗಿದ್ರೆ ಅವುಗಳನ್ನು ಡಿಲೀಟ್ ಮಾಡ್ತೀವಿ, ಅದಕ್ಕೆ ಯಾವುದೇ ರೀತಿಯಂತಹ ಕೃಪಾಂಕಗಳನ್ನು ಕೊಡೋದಿಲ್ಲ. ಅದನ್ನು ಡಿಲೀಟ್ ಮಾಡಿ ಉಳಿದಂತಹ ಅಂಕಗಳಿಗೆ, ಏನು TETಗೆ ಕ್ವಾಲಿಫೈಡ್ ಆಗುವಂತಹ ಪರ್ಸೆಂಟೇಜ್ ಇದೆಯಲ್ಲ, ಅದನ್ನು ನೀವು ಪರ್ಸೆಂಟೇಜಿಗೆ ಉಳಿದಂತಹ ಪ್ರಶ್ನೆಗಳಿಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅದನ್ನು ನೀವು ಎಲಿಜಿಬಲ್ ಆಗಿ ಕನ್ಸಿಡರ್ ಮಾಡಬಹುದು. ಅಂದರೆ ನಾನು ಇದನ್ನು ಈ ರೀತಿ ಹೇಳ್ಬೋದು, ಈಗ ಜನರಲ್ ಅಭ್ಯರ್ಥಿಗಳಿಗೆ TETಯನ್ನು ಕ್ವಾಲಿಫೈಡ್ ಮಾಡಬೇಕು ಅಂತ ಹೇಳಿದ್ರೆ 150ಕ್ಕೆ 60%, ಶೇಕಡ 60ರಷ್ಟು ಅಂಕಗಳನ್ನು ಪಡ್ಕೋಬೇಕು. 150ಕ್ಕೆ 60% ಅಂತ ಹೇಳಿದ್ರೆ 90 ಅಂಕಗಳು ಆಗುತ್ತೆ. ಇನ್ ಕೇಸ್ ಈಗ 5 ಪ್ರಶ್ನೆಗಳು ತಪ್ಪಾಗಿ ಬಂದವು, 5 ಪ್ರಶ್ನೆಗಳನ್ನು ಈ 150 ಅಂಕಗಳಲ್ಲಿ ಮೈನಸ್ ಮಾಡಿದಾಗ ಉಳಿಯುವಂತಹ ಪ್ರಶ್ನೆಗಳೆಷ್ಟು? 145. 145ಕ್ಕೆ 60% ಎಷ್ಟಾಗುತ್ತೆ? ಅಷ್ಟು ಅಂಕಗಳನ್ನು ನೀವು ಪಡ್ಕೊಂಡ್ರೆ TET ಕ್ವಾಲಿಫೈಡ್ ಆಗ್ತೀರಾ. ಇದೇ ರೀತಿ ಏನು SC ST ಮತ್ತು ಪ್ರವರ್ಗ ಬಂದಿದೆಯಲ್ಲ, ಶೇಕಡ 55ರಷ್ಟು ಅವ್ರದ್ದು ಪಾಸಿಂಗ್ ಮಾರ್ಕ್ಸ್ ಇರುವಂಥದ್ದು, ಅವರು ಕೂಡ ಉಳಿದಂತಹ ಪ್ರಶ್ನೆಗಳಿಗೆ ಶೇಕಡ 55ರಷ್ಟು ಎಷ್ಟು ಅಂಕಗಳು ಬರುತ್ತೆ ಅದನ್ನು ತಗೊಂಡ್ರೆ ಪಾಸ್ ಆಗ್ತೀರಾ ಅಥವಾ ಕ್ವಾಲಿಫೈಡ್ ಆಗ್ತೀರಾ. ಸೊ ಹೀಗಾಗಿ ಗ್ರೇಸ್ ಮಾರ್ಕ್ಸ್ ಕೃಪಾಂಕಗಳ ಯಾವ ಪರಿಕಲ್ಪನೆಯೂ ಇಲ್ಲ ಅಂತ ಹೇಳಿ TET ನೋಟಿಫಿಕೇಶನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ.